ಇವತ್ತಿನ ಬಸವ ಕಲ್ಯಾಣ ನಗರದಲ್ಲಿ ಈಶಾನ್ಯ ಪದವೀಧರ ಕ್ಷೇತ್ರದ ಏನು ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ. ನನ್ನ ಜೊತೆಯಲ್ಲಿ ಪೌರಾಡಳಿತ ಸಚಿವರಾದಂಥ ಸನ್ಮಾನ್ಯ ರಹೀಂ ಖಾನ್ ಅವರು. Alamin English Medium Primary and High School Basava Kalyan. Admissions are open. Make your children future bright. Free admission. Hurry up. Limited seats are available. Horizon English Medium Public School. Empowering bright future. Admissions are open. ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಬಸವ ಕಲ್ಯಾಣದಲ್ಲಿ ಬಂದು ನಮ್ಮ ಕಾರ್ಯಕರ್ತರ ಮುಖಂಡರು ಒಂದು ಸಭೆ ಮಾಡಿ ನಮ್ಮ ಕಾರ್ಯಕರ್ತರು ಯಾವ ರೀತಿ ಚುನಾವಣೆ ನಡೀತಬೇಕು, ಇದು ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಎಲ್ಲ ಬೇರೆ ಬೇರೆ ಥರ ಇದೆ. ಇದು ವಿಧಾನ ಪರಿಷತ್ನ ಚುನಾವಣೆ. Noble English Medium Public School. Admissions are open. Madina English Medium Public School with Hifzul Quran. Admissions are open. ಅದರಲ್ಲಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಬಹಳ ಇದು. ಇವತ್ತು ಔರಾದ್ಲಿಂದ ಹರಪನಹಳ್ಳಿವರೆಗೆ ಅಂದರೆ ಸುಮಾರು 780 ಕಿಲೋಮೀಟ್ರು ಇದರದ್ದು ವ್ಯಾಪ್ತಿ. ಸುಮಾರು 41 ಕ್ಷೇತ್ರದ ಶಾಸಕರು ಬರ್ತಕ್ಕಂಥ ಈ ಒಂದು ಕ್ಷೇತ್ರ. ಇದರಲ್ಲಿ ಎಲ್ಲ ನಮ್ಮ ಬುದ್ಧಿಜೀವಿಗಳು ಮತದಾರರು, ಎಲ್ಲ ಗ್ರ್ಯಾಜುಯೇಟ್ಸ್. ಇವತ್ತು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಅವ್ರಿಗೆ ಅಪೀಲ್ ಮಾಡಬೇಕು, ನಾವು ನುಡಿದಂತೆ ನಡೆ. ನಾವೇನು ನಮ್ಮ ಸರ್ಕಾರ ಭರವಸೆಗಳು ಕೊಟ್ಟಿದೆ, ಅವು ಭರವಸೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ಹಿಂದೆ ಕೂಡ 2018ರಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿತ್ತು ಆ ಸಮಯದಲ್ಲಿ ಯಾವಾಗಲೂ ಕೂಡ ಈ ಸ್ಥಾನದಲ್ಲಿ ಬರೀ ಭಾರತೀಯ ಜನತಾ ಪಕ್ಷ ಮಾತ್ರ ಬಂದಿದೆ. ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇದರಲ್ಲಿ ಗುಲ್ಬರ್ಗ. ಇದು ಪ್ರಪ್ರಥಮವಾಗಿ 2018ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಗೆದ್ದಿದ್ದಾರೆ. ಇವಾಗಂತೂ ನಮ್ಮ ಸರ್ಕಾರ ಇದೆ. ಸುಮಾರು 27 ಜನ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಸುಮಾರು 7ರಿಂದ 8 ಜನ ಮಂತ್ರಿಗಳು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಚಿವರಿದ್ದಾರೆ. ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರವರಿಗೆ ಹೆಚ್ಚಿನ ಮತಗಳು ಹಾಕಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡಬೇಕು ನಾನು ಬಂದಿದ್ದೆ. ಕಾಂಗ್ರೆಸ್ ಸರ್ಕಾರ ಯುವ ಪದವೀಧರರಿಗೆ 3,000 ರೂಪಾಯಿ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅದರಿಂದ ತುಂಬ ಉಪಯೋಗ ಆಗುತ್ತೆ. ನೋಡಿ, ಈಗ ಗ್ರ್ಯಾಜುಯೇಟ್ಸ್ ಯಾರಿದ್ದಾರೆ ಅವರಿಗೆ ನಾವು ಏನು ಘೋಷಣೆ ಮಾಡಿದ್ದೀವಿ, 3,000 ರೂಪಾಯಿ ಕೊಡಬೇಕಂಥದ್ದು. ಯಾರು ಡಿಪ್ಲೊಮಾ ಹೋಲ್ಡರ್ ಇದ್ದಾರೆ ಅವ್ರಿಗೆ 1,500 ರೂಪಾಯಿ ಕೊಡಬೇಕಂಥದ್ದು ಈಗಾಗಿದೆ. ಅದು ಚಾಲನೆ ಆಗಿದೆ. ಅವ್ರಿಗೆ ಜನರಿಗೆ ದುಡ್ಡು ಸಿಗ್ತಾ ಇದ್ದದ. ಇನ್ನೂ ಕೆಲವರು ನೋಂದಣಿ ಮಾಡಬೇಕಾಗಿದೆ, ನೋಂದಣಿ ಮಾಡ್ತಾರೆ. ಈ ನೀತಿ ಸಂಹಿತೆ ಇದೆ 6ನೇ ತಾರೀಕುವರೆಗೆ. ಈ ನೀತಿ ಸಂಹಿತೆ ಮುಗಿದ ನಂತರ ಮತ್ತೆಲ್ಲ ಪ್ರಾರಂಭ ಆಗುತ್ತೆ.